ರಸ್ತೆ ಅಪಘಾತದಲ್ಲಿ ಸಹೋದರರಿಬ್ಬರು ಸಾವನ್ನಪ್ಪಿದ್ದ ಘಟನೆಯ ಕುರಿತು ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬಾವರಹಳ್ಳಿ ಸಮೀಪ ಬೋಯಿನಹಳ್ಳಿ ಗ್ರಾಮದ ಅಣ್ಣ ಮದನ್ ಹಾಗೂ ತಮ್ಮ ಉಮೇಶ್ ರವರು ಮೃತಪಟ್ಟಿದ್ದಾರೆ. ಈ ವಿಚಾರವಾಗಿ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದನ್ ಹಾಗೂ ಉಮೇಶ್ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಆಪೋಸಿಟ್ ಕಡೆಯಿಂದ ಬಂದಂತಹ ಟಾಟಾ ಎಲೆಕ್ಟ್ರಾನಿಕ್ಸ್ ಬಸ್ನ ಚಾಲಕ ನಿದ್ದೆಗೆ ಜಾರಿದ್ದ ಅಂತ ತಿಳಿದು ಬಂದಿದೆ. ಹಾಗೂ ಆತನ ಅಜಾಗರೂಕತೆಯಿಂದ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬಸ್ ಅನ್ನ ಚಾಲನೆ ಮಾಡಿದ ಪರಿಣಾಮ ಗಾಡಿಗೆ ಬಸ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಉಮೇಶ್ ಮೃತಪಟ್ಟಿರ್ತಾರೆ. ಹಾಗೇನೆ ಮದನ್ ತೀವ್ರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮದನ್ ಕೂಡ ಸಾವನ್ನಪ್ಪಿರ್ತಾರೆ. ಒಂದೇ ದಿನ ಒಂದೇ ಕುಟುಂಬದ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಆ ತಂದೆ ತಾಯಿಯ ಪಾಡೇನು ಅಲ್ವಾ? ನೋಡಿ, ತಪ್ಪು ಯಾರೇ ಮಾಡಿದ್ರು ಹೋದ ಪ್ರಾಣ ಮತ್ತೆ ಬರಲ್ಲ. ಸಂಚಾರಿ ನಿಯಮಗಳು ಅನ್ನೋದು ಎಲ್ಲರಿಗೂ ಒಂದೇ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವ ಪಾದಚಾರಿಗೂ ರೂಲ್ಸ್ ಒಂದೇ ಇರುತ್ತೆ. ಹಾಗೇನೆ ದ್ವಿಚಕ್ರ ವಾಹನ ಆಗ್ಲಿ ಅಥವಾ 4 ವೀಲರ್ಸ್ ಆಗ್ಲಿ ಯಾರೇ ಆಗ್ಲಿ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದು ಕಂಪಲ್ಸರಿ. ಯಾಕೆಂದ್ರೆ ಚಾಲನೆ ಮಾಡುವಾಗ ನೀವು ಕೊಂಚ ಎಚ್ಚರ ತಪ್ಪಿದ್ರೂ ಪ್ರಾಣಗಳು ಹೋಗುತ್ತೆ. ನಿಮಗಾಗಿ ನಿಮ್ಮ ಪ್ರೀತಿ ಪಾತ್ರರು ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.